ಒಂದು ಸುಂದರ ವಿಶಾಲ ಕಾಡಿತ್ತು. ಆ ಕಾಡಿನಲ್ಲಿ ಸಾಕಷ್ಟು ಪಕ್ಷಿ ಪ್ರಾಣಿಗಳು ಸುಖದಿಂದ ಜೀವನ ನಡೆಸುತ್ತಿದ್ದವು. ಆ ಕಾಡಿನಲ್ಲಿ ಅತ್ಯಂತ ಸುಂದರವಾದ ಮರವಿತ್ತು. ಆ ಮರ ಇಡೀ ಕಾಡಿನಲ್ಲಿ ಸುಂದರವಾಗಿತ್ತು. ಅದು ಹಣ್ಣು ಹಂಪಲದಿಂದ ತುಂಬಿ ತುಳುಕುತ್ತಿತ್ತು ಮತ್ತು ಅದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು, ವಿಶೇಷತೆಯನ್ನು ಹೊಂದಿತ್ತು. ಅಲ್ಲಿ ನಾನಾ ಜಾತಿಯ ಪಕ್ಷಿಗಳು ಗೂಡು ಕಟ್ಟಿಕೊಂಡು ಸುಖವಾಗಿ ಜೀವನ ನಡೆಸುತ್ತಿದ್ದವು. ಹೀಗಿರಬೇಕಾದರೆ ಆ ಕಾಡಿಗೆ ಬೇಟೆಗಾರರ ಒಂದು ಗುಂಪೊಂದು ಬಂತು. ಆ ಗುಂಪು ಆ ಕಾಡಿನಲ್ಲಿರುವ ಮರದ ಮೇಲೆ ಆ ಸುಂದರ ಮರದ ಮೇಲೆ ಕಣ್ಣು ಬಿತ್ತು. ಅಲ್ಲಿರುವ ಹಣ್ಣು ಹಂಪಲನ್ನು ತಮ್ಮ ವಶಕ್ಕೆ ಪಡಿಸಿಕೊಳ್ಳಬೇಕೆಂದು ಮತ್ತು ಆ ಪಕ್ಷಿಗಳನ್ನು ಓಡಿಸಿ ಹಣ್ಣು ಹಂಪಲ ತಮ್ಮ ವಶಕ್ಕೆ ಪಡಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದರು. ಆ ಪಕ್ಷಿಗಳನ್ನು ಓಡಿಸಲು ಪ್ರಯತ್ನಿಸಿದರು. ಆದರೆ ಅವರೊಂದಕೊಂಡ ಹಾಗೆ ಆ ಪಕ್ಷಿಗಳು ತಮ್ಮ ಗೂಡನ್ನು ಬಿಟ್ಟು ತೊಲಗಲಿಲ್ಲ. ಆ ಬೇಟೆಗಾರರಲ್ಲಿ ಒಬ್ಬನು ಹೀಗೆಂದನು, ಇವೇನು ಮಾಡಿದರು, ತಮ್ಮ ಗೂಡನ್ನು ಬಿಟ್ಟು ತೊಲಗುತ್ತೇ ಇಲ್ವಲ್ಲ ಎಂದು ದೊಡ್ಡ ಬಲೆಯನ್ನು ತಗೊಂಡು ಆ ಮರದ ಮೇಲೆ ಎಸೆದನು. ಆ ಬಲೆ ಇಡೀ ಮರವನ್ನೇ ಆವರಿಸಿತು. ಆ ಪಕ್ಷಿಗಳು ಮತ್ತು ಅವುಗಳ ಗೂಡುಗಳಿಗೆ ಹಿಂಸಿಸುತ್ತಿದೆ ಎಂದು ತಮ್ಮೊಳಗೆ ಚರ್ಚಿಸಿಕೊಂಡವು. ಒಟ್ಟಾಗಿ ಎಲ್ಲ ಪಕ್ಷಿಗಳು ಒಂದು ಉಪಾಯ ಮಾಡಿದವು. ಉಪಾಯದಂತೆ ಎಲ್ಲ ಪಕ್ಷಿಗಳು ಒಮ್ಮೆ ಹಾರಿದವು. ಹಾರಿದ ರಭಸಕ್ಕೆ ಬೇಟೆಗಾರರು ಹಾಕಿದ ಬಲೆ ಹರಿದು ಹೋಯಿತು. ಆ ಹೊರಬಂದ ಪಕ್ಷಿಗಳು ಬೇಟೆಗಾರರ ಮೇಲೆ ಆಕ್ರಮಣ ಮಾಡಿದವು. ಅದಕ್ಕೆ ಅಂಜಿ ಬೇಟೆಗಾರರು ಆ ಮರದ ಮತ್ತು ಆ ಕಾಡನ್ನು ಬಿಟ್ಟು ಓಡಿ ಹೋದರು. ಇಲ್ಲಿಗೆ ಕತೆ ಮುಗಿಯಲಿಲ್ಲ. ಬೇಟೆಗಾರರು ಹೋದ ಮೇಲೆ ಆ ಪಕ್ಷಿಗಳು ಆ ಮರದ ಬಳಿ ಸೇರಿದವು. ಮುರಿದು ಹೋದ ಗೂಡುಗಳನ್ನ ಮತ್ತೆ ಹೊಸ ಗೂಡು ಕಟ್ಟಲು ತೀರ್ಮಾನಿಸಿದವು. ಹೊಸ ಗೂಡು ಹೊಸ ಬದುಕು ಕಟ್ಟಲು ಹಿರಿಯ ಪಕ್ಷಿಗಳ ಸಹಾಯ ಕೇಳಿದವು. ತಮ್ಮಲ್ಲಿ ಕೆಲವು ನಾಯಕರನ್ನು ನೇಮಕರಣ ಮಾಡಿಕೊಂಡವು. ಮತ್ತೆ ಗೂಡು ಕಟ್ಟಲು ಕೆಲಸ ಮಾಡತೊಡಗಿದವು. ಆ ಒಂದಿಷ್ಟು ಪಕ್ಷಿಗಳು ಎಲೆಗಳ ಮೇಲೆ ಯಾರು ಯಾವ ಕೆಲಸ ಮಾಡಬೇಕು, ಯಾರು ಯಾವ ತಪ್ಪು ಮಾಡಿದರೆ ಯಾವ ಶಿಕ್ಷೆ ಕೊಡಬೇಕು ಎಂದು ತಮ್ಮ ಜೀವನ ರೀತಿ ನೀತಿ ನಿಯಮಗಳನ್ನು ಆ ಎಲೆಗಳ ಪುಸ್ತಕದಲ್ಲಿ ಬರೆದರು. ಅದರ ಹಾಗೆ ಅವರ ಜೀವನ ನಡೆಸುತ್ತಾ ಅದರ ಹಾಗೆ ಅವು ಎಲ್ಲ ಕೆಲಸಗಳನ್ನು ಪಾಲಿಸುತ್ತಾ ಮುಂದೆ ಅವರು ಸುಖವಾಗಿ ಜೀವನ ನಡೆಸುತ್ತಿದ್ದರು. ಯಾರ ಕಾಟವಿಲ್ಲದೆ ಸ್ವತಂತ್ರವಾಗಿ ಜೀವನ ನಡೆಸುತ್ತಿದ್ದರು. ಇಲ್ಲಿ ನಾವು ನೋಡಬೇಕಾದ 3 ಅಂಶಗಳು. ಮೊದಲನೆಯದು ಹಣ್ಣು ಹಂಪಲದಿಂದ ತುಳುಕುತ್ತಿರುವ ಫಲವತ್ತಾದ ಮರ. ಎರಡನೆಯದು ಕಾಡಿಗೆ ನುಗ್ಗಿ ಬಂದ ಬೇಟೆಗಾರರು. ಮೂರನೆಯದು ರೀತಿ ನೀತಿ ನಿಯಮ